ರಸೋಹಮಪ್ಸು ಕೌಂತೆಯ ಪ್ರಭಾಸ್ಮಿ ಶಶಿಸೂರ್ಯಯೋ. ಅಭೇದೋಕ್ತಿ ಸರಿಯಾಗಿದೆ. ಪ್ರಭಾಸ್ಮಿ ಶಶಿಸೂರ್ಯಯೋ, ಸೂರ್ಯಚಂದ್ರರಲ್ಲಿ ನಾನು ಪ್ರಭೆಯಾಗಿದ್ದೇನೆ ಅಂದರೆ ಅರ್ಥ ಏನು? ಹೀಗೆ ಅದನ್ನು ವಿವರಣೆ ಮಾಡ್ಕೋಬೇಕು. ಒಂದು ಕಡೆ ಹೇಳಿದ್ದನ್ನು, ಪ್ರಭಾ ಅನ್ನೋದು ಸೂರ್ಯ ಚಂದ್ರರಲ್ಲಿರುವ ಅನಾಗಂತುಕ ಧರ್ಮಗಳು, ಅದು ಇನ್ನೊಂದರಿಂದ ಬಂದದ್ದಲ್ಲ. ಆ ಅನಾಗಂತುಕ ಧರ್ಮಗಳು ಅವರಲ್ಲಿ ಬರುವಂತೆ ಮಾಡಿದವನು ಯಾರು? ಆದ ಕಾರಣ ನಾನು ಪ್ರಭಾ. ಈ ಅರ್ಥದಲ್ಲಿ ಅಭೇದ ಹೋಗ್ತಿ. ಸೂರ್ಯ ಚಂದ್ರ ಧರ್ಮೇಶು ಸಾರತ್ವೇ ಪ್ರಭಾತ್ವೇ ವಿಶೇಷತಃ ಕಾರಣತ್ವಾತ್ ಅಹಂ ಪ್ರಭಾ. ಹಾಗಾಗಿ ನನ್ನನ್ನು ಪ್ರಭಾ ಅಂತ ತಿಳಿ. ಪ್ರಭಾ ಅಂದರೆ ಭಗವಂತನೇ ಪ್ರಭೆಯಿಂದ ಅಭಿನ್ನ ಅಂತ ಅರ್ಥ ಅಲ್ಲ, ಆತನಲ್ಲಿ ಆ ರೀತಿ ಬರುವಂತೆ ಮಾಡಿದವನು ನಾನಾದ್ರಿಂದ ನಾನು ಪ್ರಭಾ. ಈ ಅಭಿಪ್ರಾಯದಲ್ಲಿ ಅಭೇದೋಕ್ತಿ. ಖೇ ಶಬ್ದ ಖೇ ಪೌರುಷಂ ಋಷು. ಆಕಾಶ ಇದೆ, ಅದರದ್ದೇ ಆದಂತಹ ಧರ್ಮ, ಅನಾಗಂತುಕವಾದ ಧರ್ಮ ಯಾವುದು? ಶಬ್ದ. ಶಬ್ದದಲ್ಲಿ ಎರಡು ಪ್ರಭೇದ, ವರ್ಣಾತ್ಮಕ, ಧ್ವನ್ಯಾತ್ಮಕ. ಆಕಾಶದಲ್ಲಿ ಧ್ವನ್ಯಾತ್ಮಕ ಶಬ್ದ ಅದರದ್ದೇ ಆದಂತಹ ಅನಾಗಂತುಕ ಧರ್ಮ. ಅನಾಗಂತುಕದ ವಿವರಣೆ ಕೊಟ್ಟಿದ್ದೇನೆ. ಹಾಗೂ ಸಂಖ್ಯಾ, ಆಕಾಶಾದಿಗಳಲ್ಲಿಯೂ ಸಂಖ್ಯೆ ಇದೆ, ಅವುಗಳಲ್ಲೆಲ್ಲ ಭಗವಂತನೇ ಇದ್ದಾನೆ, ಅದು ಅವನ ಅಧೀನವಾಗಿದೆ. ಸಾರತ್ವಂ ಶಬ್ದತ್ವಂ, ಅದು ಪರಮಾತ್ಮನ ಅಧೀನ, ಮತ್ತು ಶಬ್ದ ಭೋಕ್ತೃತ್ವ ಅದು ಭಗವಂತನ ಅಧೀನ. ಹಾಗಾಗಿ ಭಗವಂತ ತನ್ನನ್ನು ತಾನು ಶಬ್ದ ಖೇ ಅಂತ ಕರೆದುಕೊಂಡ ಅಂತ ತಿಳ್ಕೊಳ್ಬೇಕಂತ. ಒಂದು ಶಬ್ದ ಕೇಳ್ತಾ ಇದೆ ಧ್ವನ್ಯಾತ್ಮಕ ಅಂದ್ರೆ ಇಷ್ಟೆಲ್ಲ ವಿವರಣೆ ಸಿಗಬೇಕಂತೆ ನಮಗೆ. ಈ ಶಬ್ದ ಯಾರ್ದು, ಆಕಾಶದಲ್ಲಿ ಯಾರಿಂದ ಬಂತು, ಆಗಂತುಕನೋ ಅನಾಗಂತುಕನೋ, ಈ ವಿವರಣೆ ಸಿಗಬೇಕು. ನೃಷು ಪೌರುಷಂ, ಮನುಷ್ಯರಲ್ಲಿ ಪೌರುಷ ಇದೆ, ಸ್ತ್ರೀಗಿಂತ ಭಿನ್ನವಾದಂಥ ಒಂದು ಪ್ರಾಗಲ್ಭ್ಯ ವಿಶೇಷ ಅಂತ ಕರೀತಾರೆ. ಇದು ಅನಾಗಂತುಕವಾದ ಧರ್ಮ. ಆ ಪೌರುಷವೂ ಕೂಡ ಭಗವಂತನ ಅಧೀನ ಅಂತ ಅರ್ಥ. ಅವನು ಕೊಡದೇ ಇದ್ದರೆ ಮನುಷ್ಯರಲ್ಲಿ ಪೌರುಷ ಬರಲಿಕ್ಕೆ ಅವಕಾಶ ಇರಲಿಲ್ಲಪ್ಪ. ಹಾಗಾಗಿ ಇದು ವಿಜ್ಞಾನ. ಹೀಗೆ ರಸೋಹಮತ್ಸು ಕೌಂತೆಯ ಪ್ರಭಾಸ್ಮಿ ಶಶಿಸೂರ್ಯಯೋ ಪ್ರಣವ ಸರ್ವ ವೇದೇಶು ಶಬ್ದ ಖೇ ಪೌರುಷಂ ನೃಷು. ಪ್ರಣವ ಸರ್ವ ವೇದೇಶು, ಅದನ್ನು ಬಿಡಬಾರ್ದು. ಸಮಸ್ತ ವೇದರಾಶಿಗಳು ಅನಂತ ಇದ್ದಾವೆ, ಅವುಗಳಲ್ಲಿ ಪ್ರಣವ ಅಂತಂದರೆ ಓಂಕಾರ ಅಂತ ಅರ್ಥ. ಪ್ರಣವ, ಓಂಕಾರಕ್ಕೆ ಪ್ರಣವ ಅಂತ ಕರೀತಾರೆ. ಅದು ವೇದ ಸಾರ, ಅದು ವೇದದ ಸಾರವೇ ಪ್ರಣವ. ಒಂದು ಓಂ ಅಂದ್ಬಿಟ್ರೆ ಇಡೀ ವೇದ ಹೇಳ್ದ ಹಾಗೆ ಲೆಕ್ಕ ಅಂತ, ಹೇಳುವ ಹಾಗೆ ಹೇಳಬೇಕಷ್ಟೆ. ಅದು ನಾಭಿಯಿಂದಲೇ ಹೇಳಬೇಕು, ಬರೀ ಕಂಠದಿಂದ ಅಲ್ಲ. ಹಾಗಾಗಿ ಒಂದು ಓಂಕಾರ ಅದು ವೇದದ ಸಾರ, ಅದು ಭಗವದಧೀನ. ಅದಕ್ಕೆ ಸರ್ವ ವೇದೇಶು ಅಹಂ ಪ್ರಣವ ಅಂದ ಭಗವಂತ. ಇಡೀ ವೇದ ರಾಶಿಗಳಲ್ಲಿ ನಾನು ಪ್ರಣವ, ಸಾರಭೂತವಾದ ಓಂಕಾರ, ಅದರಿಂದ ವಾಚ್ಯನಾದವನು ನಾನಾಗಿದ್ದೇನೆ. ಅದು ನನ್ನ ಅಧೀನವಾಗಿ ಬಂದದ್ದು. ಓಂಕಾರ ಬಂದದ್ದು ಭಗವದ್ ಅಧೀನವಾಗೇ ತಾನೆ ಪ್ರಪಂಚದಲ್ಲಿ. ಕಂಠಂ ಭಿತ್ವಾ ವಿನಿರ್ಯಯೋ ಅಂತಾರೆ, ಭಗವಂತನ ಕಂಠದಿಂದಲೇ ಬಂತು. ಹೀಗೆ ವಿಜ್ಞಾನದ ವಿವರಣೆ ಕೊಟ್ಟು ಕೃಷ್ಣನ ಮಾತನ್ನು ಅರ್ಥ ಮಾಡಿಕೊಂಡ್ವಿ. 9 ಪುಣ್ಯೋ ಗಂಧ ಪೃಥಿವ್ಯಾಂಚ ತೇಜಶ್ಚಾಸ್ಮಿ ವಿಭಾವಸೌ ಜೀವನಂ ಸರ್ವಭೂತೇಷು ತಪಶ್ಚಾಸ್ಮಿ ತಪಸ್ವಿಷು. ಪುಣ್ಯೋ ಗಂಧ, ಇವುಗಳನ್ನು ವಿಶೇಷವಾಗಿ ಅನುಸಂಧಾನ ಮಾಡಿಸ್ತಾರೆ. ಭೂಮಿಯಲ್ಲಿ ಗಂಧ ಇದೆ, ಶುಭಗಂಧನೂ ಇದೆ, ಅಶುಭಗಂಧನೂ ಇದೆ ತಾನೆ. ಅದರಲ್ಲಿ ಪರಮಾತ್ಮ ಬರೀ ಗಂಧ ಅಂತ ಹೇಳ್ದೇನೆ ಪುಣ್ಯಗಂಧ ಅಂತಂದಂತೆ. ಪುಣ್ಯಗಂಧ ಅಂದರೆ ಶುಭಗಂಧ ಅಂತ ಅರ್ಥ. ಅನಾಗಂತುಕ ಧರ್ಮತ್ವೇ ಸ್ವಭಾವತ್ವೇ ಪೃಥಿವ್ಯಾದಿ ಧರ್ಮೇಶು ಸಾರತ್ವೇ ಗಂಧತ್ವೇ ಹರಿ ಕಾರಣಂ. ಭೂಮಿಯಲ್ಲಿ ನೀನೇನು ನೋಡ್ತಾ ಇದ್ದಿ ಶುಭಗಂಧ, ಅದು ಅನಾಗಂತುಕವಾದ ಧರ್ಮ ಅಂತ ಭೂಮಿದು. ಅದು ನನ್ನ ಅಧೀನವಾಗೇ ಬಂತು, ನನ್ನ ಸ್ವಭಾವ ಅದು ಅದರ ಸ್ವಭಾವ ಅದು.
ಅದು ನನ್ನ ಅಧೀನವಾಗಿದೆ. ಮೇಲಾಗಿ ಗದ್ದ ಭೋಕ್ತೃತ್ವ, ಅದು ನನ್ನ ಸ್ವಭಾವ. ಹಾಗಾಗಿ ನಾನು ಅದರೊಳಗಿದ್ದೇನೆ. ಭಗವಂತ ಶುಭ ಪುಣ್ಯಗಂಧ, ಶುಭಗಂಧವನ್ನು ಮಾತ್ರ ಹೇಳಿದ. ಯಾಕೆಂದರೆ ಅಶುಭ ಭೋಕ್ತೃತ್ವ ಪರಮಾತ್ಮನಿಗಿಲ್ಲ ಅಂತ ಹೇಳ್ತಾರೆ. ಶುಭ ಭೋಕ್ತೃತ್ವ ಭಗವಂತನಿಗಿದೆ. ಶುಭಂ ಪಿಬತ್ಯಸೌ ನಿತ್ಯಂ ನಾಶುಭಂ ಸ ಹರಿ ಪಿಬೇತ್ ಪೂರ್ಣಾನಂದಮಯಸ್ಯಾಸ್ಯ ಚೇಷ್ಟಾ ನಜ್ಞಾಯತೆ ಕ್ವಚಿತ್. ಶುಭ ಭೋಗ ಮಾಡ್ತಾನೆ ಭಗವಂತ, ಅಶುಭ ಭೋಗ ಮಾಡಲ್ಲ ಅಂತಿದೆ. ಅವನು ಪೂರ್ಣಾನಂದ, ಅವನ ಚೇಷ್ಟೆ ಎಲ್ಲರಿಗೆ ತಿಳಿಲಿಕ್ಕಾಗಲ್ಲ. ನಾವು ಹಠ ಮಾಡಬಾರ್ದು, ನೀ ಅಶುಭ ಭೋಗ ಯಾಕೆ ಮಾಡಲ್ಲ, ನೀನೇ ಮಾಡಲ್ಲ ನಾನು ಯಾಕೆ ಮಾಡಲಿ ಅಂತಾನೆ ಭಗವಂತ. ನಮಗೆ ಕೊಡ್ತಾನೆ ಮಾಡಲಿಕ್ಕೆ. ಹಾಗಾಗಿ ಭಗವಂತನ ಬಗ್ಗೆ ಶುಭಗಂಧ ಭೋಕ್ತ ಅಂತ ಹೇಳಿ ನಾವು ತಿಳಿಬೇಕು. ಅದು ಒಂದು ವಿಶೇಷವಾದ ಜ್ಞಾನ. ಅವನು ಅದರೊಳಗಿದ್ದಾನೆ, ಅದನ್ನು ಭೋಗನೂ ಮಾಡ್ತಾನೆ. ಇದರೊಳಗಿದ್ದಾನೆ, ಆದರೆ ಇದನ್ನು ಭೋಗ ಮಾಡಲ್ಲ. ಇದೇ ಭಗವಂತನ ವ್ಯಕ್ತಿತ್ವ. ಚೇಷ್ಟಾನ್ ಅಜ್ಞಾಯತೆ, ಆ ಚೇಷ್ಟೆ ನಮಗೇನು ಅಂತ ತಿಳಿಯಲ್ಲ ಅಂತಂದ್ಬಿಟ್ಟು. ಇನ್ನು ಪುಣ್ಯೋ ಗಂಧ ತೇಜಶ್ಚಾಸ್ಮಿ ವಿಭಾವಸೌ. ಸೂರ್ಯನೊಳಗೊಂದು ತೇಜಸ್ಸಿದೆ, ದಾಹ ಸಾಮರ್ಥ್ಯ. ತೇಜಸ್ಸು ಅಂದರೆ ದಾಹ ಸಾಮರ್ಥ್ಯ, ಸುಡುವ ಶಕ್ತಿ. ಅದು ನನ್ನ ಅಧೀನವಾಗಿದೆ ಅಂತ ಭಗವಂತ. ಅದು ಅನಾಗಂತುಕವಾದದ್ದು. ಹಿಂದೆ ಹೇಳಿದಂತೆ ಅದು ನನ್ನ ಅಧೀನವಾಗೇ ಬಂತು. ಇನ್ನು ಜೀವನಂ ಸರ್ವಭೂತೇಷು ತಪಶ್ಚಾಸ್ಮಿ ತಪಸ್ವಿಷು. ಸರ್ವಭೂತಾನಾಂ ಯಜ್ಜೀವನಂ, ಎಲ್ಲ ಜೀವರಾಶಿಗಳಿಗೆ ಜೀವನಪ್ರಾಯವಾದದ್ದು. ಆ ನಿಯಂತ್ರಣ, ಜೀವನವನ್ನು ಮಾಡೋದು ಯಾರು? ನಮಗನ್ಸಿದೆ ಅಷ್ಟೆ, ನಾವೇ ಎಲ್ಲ ಮಾಡ್ಕೊಂಡಿದ್ದೀವಿ ನಮ್ಮ ಲೈಫಲ್ಲಿ ಅಂತ. 1% ನಾವು ಮಾಡ್ಕೊಂಡಿಲ್ಲಂತೆ ನಮ್ಮ ಜೀವನದೊಳಗೆ. ನಮಗೆ ಲೆಕ್ಕ ಹಾಕಿದರೆ ನಾವೇನು ಮಾಡ್ಕೊಂಡಿದ್ದು ಅನ್ನೋದ್ರದ್ದು ಪರ್ಸೆಂಟೇಜ್ ಲೆಕ್ಕ ಹಾಕಿದರೆ ಗೊತ್ತಾಗ್ತದೆ. ನಾವು ಮಾಡ್ಕೊಂಡದ್ದು ಎಷ್ಟು, ನಾವು ಮಾಡ್ಕೊಳ್ಳೋದು ಇರೋದು ಎಷ್ಟು. ನಾವು ಅಧ್ಯಯನ ಮಾಡಿ ಸಂಪಾದಿಸಿದ ಜ್ಞಾನ ಹೆಚ್ಚೋ, ಅಧ್ಯಯನ ಮಾಡದೇ ಇದ್ದದ್ರಿಂದ ಇನ್ಬಿಲ್ಟ್ ಆಗಿ ನಮಗೆ ಬಂದ ಜ್ಞಾನ ಹೆಚ್ಚೋ? ಯಾರಾದರೂ ಪರ್ಸೆಂಟೇಜ್ ಲೆಕ್ಕ ಹಾಕಿದ್ವಿ ಇದನ್ನು? ವಾಸ್ತವಿಕ ಸಂಗತಿ ಕೃಷ್ಣ ಹೇಳಿಬಿಟ್ಟ, ಜೀವನಂ ಸರ್ವಭೂತೇಷು ಅಂತಂದ್ಬಿಟ್ಟು. ಪಶು ಪಕ್ಷಿ ಪ್ರಾಣಿ ಆದಿಯಾಗಿ ಆ ಕಾಡಿನಲ್ಲಿರುವ ಕಪ್ಪೆ, ಮೀನು, ಮೊಸಳೆ, ಹುಲಿ, ನಾಯಿ, ಸಿಂಹ, ಅವುಗಳಿಗೆಲ್ಲ ನೀವೇ ನೀರಿನ ಸರಬರಾಜು ಮಾಡಿದ್ದೀರ? ಜಲಮಂಡಲಿಯ ವ್ಯವಸ್ಥೆ ಅಲ್ಲಿ ಮಾಡ್ತಾ ಇದ್ದಾರೆ ಕಾಡಿನಲ್ಲಿ. ಯೋಚಿಸಿದರೆ ಅರ್ಥ ಆಗ್ತದೆ. ಜೀವನಂ ಸರ್ವಭೂತೇಷು ಅಂತನ್ನೋ ಮಾತು ಸಿಟಿ ಒಳಗಿದ್ದಾಗ ಮೇಲ್ನೋಟಕ್ಕೆ ಭ್ರಮೆಯಲ್ಲಿದ್ದರೆ ಅರ್ಥ ಆಗಲ್ಲ. ಭಗವಂತ ಯಾಕೆ ಈ ಮಾತನ್ನು ಅಂದ ಅಂತ. ಕಾಡು ಬೆಟ್ಟಗಳಲ್ಲೆಲ್ಲ ಎಷ್ಟೆಷ್ಟು ಪ್ರಾಣಿಗಳು ಎಷ್ಟೆಷ್ಟು ಥರದಿಂದ ಬದುಕು ಕಟ್ಟಿಕೊಂಡಿದ್ದಾವೆ. ಅದರ ಹಿಂದೆ ಅವರಿಗೆ ಆಹಾರದ ಸರಬರಾಜು ಯಾರು ಮಾಡ್ತಿದ್ದಾರೆ? ಹುಲ್ಲೇ ತಿನ್ನುವ ಪ್ರಾಣಿಗಳಿಗೆ ದಿನಾ ಹೋಗಿ ಹುಲ್ಲು ಹಾಕಿ ಬರ್ತಿದ್ದೀರಾ ನೀವು? ಮಾಂಸ ತಿನ್ನುವ ಪ್ರಾಣಿಗಳಿಗೆ ದಿನಾ ಹೋಗಿ ಮಾಂಸ ಕೊಡ್ತಿದ್ದೀರಾ? ಸರ್ಕಸ್ನಲ್ಲಿರೋ ಹುಲಿ ಕೊಡ್ತಿದ್ದೀರ ಅಷ್ಟೇ. ಕಾಡಿನಲ್ಲಿರೋ ಹುಲಿಗೆ ಎಂದು ಹಾಕಿದ್ರಿ? ಬೇಡ. ಹುಲಿ ಸಿಂಹ ಬಿಟ್ಬಿಡಪ್ಪ. ಬಂಡೆಗಲ್ಲಿನ ಮಧ್ಯದಲ್ಲೇ ಬೆಳೆಯುವ ಕಪ್ಪೆಗೆ ಎಂದು ಹೋಗಿ ನೀರು ಕೊಟ್ರಿ? ನೀವು ಹಾಕಿದ್ರ? ಜೀವನಂ ಸರ್ವಭೂತೇಷು, ಅನಂತ ಜೀವರಾಶಿಗಳ ಸಾರಭೂತವಾದ ಯಾವ ಜೀವನ ಅಂತೇನಂತೇವಿ, ತನ್ನ ನಿಯಂತೃತ್ವ ನನಗಿದೆಯಪ್ಪ. ತಪಸ್ವಿಷು ಯತ್ ತಪಃ, ಕೃಚ್ಛ್ರ ಮುಂತಾದ ವ್ರತಗಳು ತಪಸ್ಸು, ಅದು ನನ್ನ ಅಧೀನ, ನಾನೇ ನಿಯಾಮಕ ಅಂತ ಕೃಷ್ಣ ತನ್ನ ಮಹಿಮೆಯನ್ನೇ ಪ್ರಸ್ತುತಪಡಿಸಿದ. ಇದು 9. 10ರಲ್ಲಿ ಬೀಜಂ ಮಾಂ ಸರ್ವಭೂತಾನಾಂ ವಿದ್ಧಿ ಪಾರ್ಥ ಸನಾತನಂ ಬುದ್ಧಿರ್ಬುದ್ಧಿಮತಾಮಸ್ಮಿ ತೇಜಸ್ವಿನಾಮಹಂ. ಇದು ಭಗವಂತನ ಮತ್ತೊಂದು ಮಹಿಮೆಯನ್ನು ಹೇಳ್ತಾನೆ. ಸರ್ವಭೂತಾನಾಂ ಬೀಜಂ. ಯಾಕೆ? ವ್ಯಂಜಕತ್ವಾತ್. ಬೀಜ ಅಂದರೆ ವ್ಯಂಜಕ ಅಂತ ಅರ್ಥ. ಎಲ್ಲ ಜೀವರಾಶಿಗಳನ್ನು ಹುಟ್ಟಿಸೋದ್ರ ಹಿಂದೆ ಬೀಜ ಬೇಕಲ್ಲ, ವ್ಯಂಜಕ ಸಾಮಗ್ರಿ ಬೇಕಲ್ಲ, ಅದೇ ನಾನಾಗಿದ್ದೇನೆ ಅಂತಂದು. ಸನಾತನಂ ವಿದ್ಧಿ ಮಾಂ.
ಇಂದು ಮೊನ್ನೆ ಬಂದವನಲ್ಲ, ಬಹಳ ಹಳೆವ ನಾನು. ಬುದ್ಧಿಮತಾಮಸ್ಮಿ. ಭಾರಿ ಬುದ್ಧಿವಂತ ಅಂತ ಕೇಳ್ತಿರ್ತೀವಿ. ಬುದ್ಧಿವಂತ ಬುದ್ಧಿವಂತ ಅಂತ ಒಂದು ಪಟ್ಟಿ ಮಾಡಿರ್ತಾರೆ. ಆ ಎಲ್ಲರೊಳಗಿರುವ ಬುದ್ಧಿ ಅಂತ ಏನಿದೆ ಅಲ್ಲ, ಅದು ಯಾರದು? ಅದರದ್ದು ಅಧೀನತೆ ಯಾರಿಗಿದೆ? ಸಾರತ್ವೇ ಬುದ್ಧಿತ್ವೇ ಬುದ್ಧಿಮತ್ವೇ ಅಹಮೇವ ನಿಯಾಮಕ. ತೇಜಸ್ವಿ ನಾಮಹಂ. ತೇಜಸ್ವಿಗಳಲ್ಲಿರುವ ತೇಜಸ್ಸು ಅದು ಯಾರ್ದು? ಅದು ಯಾರ ಅಧೀನ? ಅದು ನನ್ನ ಅಧೀನವೇ ಅಂತಾನೆ ಭಗವಂತ. ಹಿಂದೆ ಯದ್ಯಪಿ ನೀರು, ಚಂದ್ರ, ಸೂರ್ಯ ಇವರದೆಲ್ಲ ಹೇಳ್ದ, ಅವುಗಳಲ್ಲಿರುವಂತಹ ಅನಾಗಂತುಕಗಳೆಲ್ಲ ನನ್ನ ಅಧೀನ ಅಂತ ಹೇಳ್ದ. ರಸ ಹೇಳ್ದ ಪೃಥ್ವಿಯಲ್ಲಿರುವಂತಹದ್ದು. ಈಗ ಲೋಕೆ ಕುವಿಂದಾದಿ ಪಟಾದಿ ದ್ರವ್ಯೇಶ್ವ ವ್ಯಾಪಾರವಾನ್ ಅನುಭೂಯತೆ ನತು ತದೀಯ ಗಂಧ ರಸ ಗುಣೇಶು ತನ್ನಿಷ್ಠ ಗಂಧತ್ವಾದಿ ಧರ್ಮೇಶ್ಚ ಪೃಥಕ್ ವ್ಯಾಪಾರವಾನ್. ಈಗ ಅದಕ್ಕಿಂತ ವಿಶೇಷ ಮಹಿಮೆ ಹೇಳ್ತಾನೆ. ಲೋಕದಲ್ಲಿ ಒಬ್ಬ ಬಟ್ಟೆ ಮಾಡುವ ನೇಕಾರ ಇದ್ದಾನೆ. ಅವ ಏನು ಮಾಡ್ತಾನೆ? ಬಟ್ಟೆ ಮಾಡುವಾಗ ದಾರ ತಗೊಂಡು ಬರ್ತಾನೆ, ಮಷೀನಿಗೆ ಹಾಕ್ತಾನೆ. ಅಂದರೆ ಅದರದ್ದೊಂದು ಇರ್ತದಲ್ಲ ನೇಯೋದು, ಅದಕ್ಕೆ ಹಾಕ್ತಾನೆ, ನೇಯ್ತಾನೆ, ಬಟ್ಟೆ ಮಾಡ್ತಾನೆ. ಅಷ್ಟೇ ಅವನ ಕೆಲಸ ಅಷ್ಟೇ ತಾನೆ. ಅದರೊಳಗೆ ಬಣ್ಣವಾಗಿ ತಾನು ಸೇರ್ಕೋತಾನ. ಮತ್ತು ಬೇರೆ ಬೇರೆ ಬಣ್ಣ ಆಗಿರ್ತದೆ ಬಟ್ಟೆ. ಆ ಬಟ್ಟೆಯೊಳಗಿರೋ ಬೇರೆ ಬೇರೆ ಬಣ್ಣದ ರೂಪದಲ್ಲಿ ತಾನು ಸೇರ್ಲಿಕ್ಕೆ ಆಗ್ತದ? ಆಕಾರ ಬೇರೆ ಇರ್ತದೆ, ಅದು ತಾನು ಸೇರ್ತಾನ? ಅದು ಅವನು ಕೊಡ್ತಾನ? ನತು ತದೀಯ ಗಂಧ ರಸಾದಿ ಗುಣೇಶು ತನ್ನಿಷ್ಠ ಗಂಧತ್ವಾದಿ ಧರ್ಮೇಶ್ಚ ಪೃಥಕ್ ವ್ಯಾಪಾರವಾನ್. ಪರ್ಫ್ಯೂಮ್ ಅನ್ನೋ ದೊಡ್ಡ ಬಿಸಿನೆಸ್ ಇವತ್ತು. ಇಂತಿಂಥ ವಸ್ತುಗಳನ್ನು ಹಾಕಿದರೆ ಒಂದು ಸುಗಂಧ ದ್ರವ್ಯ ನಿರ್ಮಾಣ ಆಗ್ತದೆ ಅಂತ. ದ್ರವ್ಯ ನಿರ್ಮಾಣ ಆಗಬೇಕಾದ್ರೆ ವಸ್ತುಗಳನ್ನು ಹಾಕ್ತಾರೆ, ಮೆಟೀರಿಯಲ್ಗಳನ್ನು. ಆದರೆ ಹಾಕಿದವರು ಯಾರು ಗಂಧವಾಗಿ ಸೇರ್ಕೊಳ್ಳೋದಿಲ್ಲ ಒಳಗಡೆ. ಆ ಗಂಧದ ಒಳಗೆ ಅವರು ಇರಲ್ಲ. ಅದಿದ್ದು ನಾನು ಮಾಡ್ತೀನಿ ಅಂತ ಭಗವಂತ. ಗಂಧ, ತದೀಯ ರಸ, ಆ ಗುಣಗಳಲ್ಲಿ ತನ್ನಿಷ್ಠ ಗಂಧತ್ವಾದಿ ಧರ್ಮೇಶ್ಚ ಪೃಥಕ್ ವ್ಯಾಪಾರ ಮಾಡ್ಲಿಕ್ಕೆ ಆಗ್ತದ ಅವ್ರ ಕೈಯಲ್ಲಿ? ಅದು ನಂದು ಅಂತಾನೆ ಭಗವಂತ. ಪ್ರತ್ಯೇಕ ಮಾಡ್ಲಿಕ್ಕಾಗಲ್ಲ. ಕಿಂತು ಪಟಾದಿ ಜನ್ಮ ಆನುಷಂಗಿಕ ಜನ್ಮನಃ ಏವತೆ. ಎಲ್ಲ ಆನುಷಂಗಿಕ ಜನ್ಮ. ಬಟ್ಟೆ ಹುಡ್ತದೆ, ಅದಕ್ಕೆ ಸಂಬಂಧಿಯಾಗಿ ಅವರು ಜನ್ಮ ಪಡಿತಾರೆ ಅಷ್ಟೇ. ನ ತಥಾ ಭಗವಂತ ಹಾಗಲ್ಲ. ಅಬಾದಿ ಧರ್ಮೇಶು ರಸಾದಿಷು ತದ್ಧರ್ಮೇಶು ರಸತ್ವಾದಿಷು ಪೃಥಕ್ ಪ್ರಯತ್ನವಾನ್ ಅಂತಾರೆ. ನೀರಿನಲ್ಲಿರುವ ಧರ್ಮಗಳಾದ ರಸಾದಿಗಳು, ಅವುಗಳ ಧರ್ಮವಾದ ರಸತ್ವಾದಿಗಳು, ಅಲ್ಲೆಲ್ಲ ಪ್ರತ್ಯೇಕವಾಗಿ ಭಗವಂತನ ಸಂಬಂಧ ಇದೆ. ಇಷ್ಟು ಸಂಬಂಧ ಲೋಕದಲ್ಲಿ ಯಾವ ವ್ಯಕ್ತಿಗೂ ಇಲ್ಲಂತೆ ವಸ್ತುಗಳ ಜೊತೆಗೆ, ಯಾವೊಬ್ಬನಿಗೂ ಇಲ್ಲ. ನತು ಅಬಾದಿ ನಿಯಮ ಆನುಷಂಗಿಕ ಸತ್ತಾದಿಕ ಇತಿ ದರ್ಶಯಿತು. ಒಬ್ಬ ಬಟ್ಟೆ ನೇಕಾರನಿಗೆ ಬಟ್ಟೆ ತಯಾರಾಗಲಿಕ್ಕೆ ಬೇಕಾಗುವಷ್ಟಷ್ಟೇ ಸಂಬಂಧ. ಅದಾದ ಮೇಲೆ ಅದು ಯಾರ ಮನೆಗೆ ಹೋದರೂ ಸಂಬಂಧ ಇಲ್ಲ, ಅದು ಏನಾದರೂ ಅವನಿಗೆ ಸಂಬಂಧ ಇಲ್ಲ. ನಿರ್ಮಾಣ ಆಗುವಾಗಲೂ ಅಷ್ಟಕ್ಕಷ್ಟೇ, ಅದು ತಯಾರಾಗಲಿಕ್ಕೆ ಎಷ್ಟು ಬೇಕೋ ಅಷ್ಟು. ಅದು ತಯಾರಾಗುವಾಗ ದಾರ ಜೋಡಿಸ್ಲಿಕ್ಕೆ ಎಷ್ಟು ಬೇಕೋ ಅಷ್ಟೇ ಸಂಬಂಧ ಅವನದು. ಅದರೊಳಗಿರುವ ಗುಣಧರ್ಮದ ಜೊತೆಗೆ ಅವನಿಗೆ ಎಲ್ಲಿರ್ತದೆ ಸಂಬಂಧ? ಭಗವಂತಂದು ಹಂಗಲ್ಲಪ್ಪ, ಅಂಥ ಮಹಾತ್ಮೆ. ಅಬಾದಿ ಭೋಗಾತ್ ಅಪಿ ಅತಿಶಯೇನ ರಸಾದಿ ಭೋಗ ಪರಮೇಶ್ವರಸ್ಯ. ಭಗವಂತನಿಗೆ ಅತಿಶಯಿತವಾದ ಭೋಗ ಇದೆ ಅಂತೆ. ಹಾಗಾಗಿ ಅಲ್ಲೂ ಕೂಡ ತಯಾರು ಮಾಡಿದ ಬಟ್ಟೆ, ಅದರ ಭೋಗ ತಯಾರು ಮಾಡಿದವನಿಗೆ ಇದೆ ಅಂತಿಲ್ಲ. ಅವನೇ ಯಾವಾಗಲೂ ಹೊತ್ಕೊಂಡು ತಿರುಗ್ತಾನೇನು, ಲಾಟ್ ಗಟ್ಟಲೆ ಮಾಡಿರ್ತಾನೆ. ಒಂದು ತೊಗೊಳ್ಬೋದು ಭಾಳ ಅದರ ಹಠ ಮಾಡಿದರೆ, ಅದರ ಭೋಗನೂ ಅವನಿಗಿಲ್ಲ. ಹಾಗೆ ಭಗವಂತಂದಲ್ಲಂತೆ. ಇಡೀ ಪ್ರಪಂಚದಲ್ಲಿ ಏನೆಲ್ಲ ತಾನು ಸೃಷ್ಟಿ ಮಾಡಿದಾನೋ ಎಲ್ಲದರ ಭೋಗ ಭಗವಂತನಿಗಿದೆ ಅಂತ. ಇದಲ್ವೇ ಅತಿಶಯಿತವಾದ ಮಹಿಮೆ? ಇಂಥ ಕಡೆ ಭಗವಂತನಿಗೆ ಗಮನ ಇಲ್ಲ ಅಂತಿಲ್ಲ. ದೇಶದ್ದೊಬ್ಬ ಪ್ರಧಾನಮಂತ್ರಿ ಎಷ್ಟು ಕಡೆ ಗಮನ ಇಡಬಲ್ಲ? 10 ಕಡೆ, 100 ಕಡೆ, ಅದಕ್ಕಿಂತ ಜಾಸ್ತಿ ಆಗಲ್ಲ ತಾನೆ. ಅದು CC ಕ್ಯಾಮ್ರಾ ಇಟ್ಕೊಂಡು ಗಮನ ಇಡ್ತಾನಷ್ಟೇ. ಭಗವಂತನಿಗೆ ಆ ಪ್ರಸಂಗವೇ ಇಲ್ಲ. ಎಲ್ಲ ಹುಟ್ಟಿದ ಜಡಚೇತನ ಪದಾರ್ಥಗಳಲ್ಲಿ, ಅದರದ್ದೇ ಅನಾಗಂತುಕ ಧರ್ಮಗಳಲ್ಲಿ ಅದಕ್ಕೆ ಕೊಡುವಾಗಲೇ ತಾನೇ ಅದರ ಜೊತೆಗಿದ್ದು ಅದರ ಅಧೀನ ಮಾಡ್ಕೊಂಡ್ಬಿಟ್ಟದ್ರಿಂದ ಅವನಿಲ್ಲದ ವಸ್ತುವೇ ಇಲ್ಲ. ಅವನಿಗೆ ಎಲ್ಲ ಭೋಗ.
ಒಂದು ವ್ಯಾಖ್ಯಾನ. ಇನ್ನೊಂದು ವ್ಯಾಖ್ಯಾನ ಭಗವತ್ಪಾದರು ನಮಗೆ ಹೇಳ್ಕೊಡ್ತಾರೆ. ಇಷ್ಟೋ ತನಕ ಹೇಳಿದ್ದನ್ನೆಲ್ಲ ಹೇಗೆ ತಿಳಿಬೇಕು ಅಂದರೆ, ಭಗವಂತನ ಪ್ರತೀಕಗಳು ಅಂತ ನಾವು ಉಪಾಸನೆ ಮಾಡಬೇಕಂತ. ಇವುಗಳೆಲ್ಲ ಭಗವಂತನ ಪ್ರತೀಕ. ನೀರು ಪಾನ ಮಾಡುವಾಗ ಒಳ್ಳೆ ತೃಪ್ತಿ ಆಗ್ತಾ ಇದೆ ಅಂದರೆ ಇದೊಂದು ದೇವರ ಪ್ರತೀಕ ಅಂತ ಭಾವಿಸ್ಬೇಕಂತ. ನೋಡಿ, ರಸಾದಯ ಹಿ ಅತ್ರ ಹರೇರುಪಾಸನೆ ಪ್ರತಿಮಾತ್ವೇನ ವಿವಕ್ಷಿತಾ. ಎರಡನೇ ವ್ಯಾಖ್ಯಾನ ತಾತ್ಪರ್ಯದಲ್ಲಿ ಹೇಳಿದ್ದನ್ನು ಮಂತ್ರಾಲಯ ಪ್ರಭುಗಳು ಬರೀತಾರೆ. ಹಾಗಾಗಿ ಉಪಾಸನೆ ಮಾಡುವ ಮುಮುಕ್ಷುಗಳಿಗೆ ಹೇಳಿರುವ ವಿಷಯ ಇದು. ಪ್ರತಿಮೆಯನ್ನು ಅಭೇದ ಉಪಚಾರ ಮಾಡ್ತಾರೆ, ಅಭೇದ ವ್ಯವಹಾರ ಮಾಡ್ತಾರೆ. ನೀರಿನಲ್ಲಿ ಭಗವಂತನ ಉಪಾಸನ ಮಾಡಿ, ನೀರಿನಲ್ಲಿರುವ ರಸದಲ್ಲಿಯೂ ಭಗವಂತನನ್ನು ಉಪಾಸನೆ ಮಾಡಬೇಕು. ನೋಡಿ, ಅಬಾದಿಷು ಭಗವದ್ ಉಪಾಸನಾಪೇಕ್ಷೆಯ ರಸಾದಿಷು ತದು ಉಪಾಸನೆ ಅತಿಶಯತ್ವಾಚ. ನಮ್ಮದು ಒಂದು ತಿಳುವಳಿಕೆ, ನೀರಿನಲ್ಲಿ ದೇವರಿರ್ತಾನೆ, ಇದು ಒಂದು ಸಾಮಾನ್ಯ ತಿಳುವಳಿಕೆ ಅಂತ. ನೀರಿನಲ್ಲಿರುವ ಅನಾಗಂತುಕ ಧರ್ಮ ದೇವರು ಕೊಟ್ಟಿದ್ದಾನೆ ಅಂತಿದೆಯಲ್ಲ, ಅದು ಎರಡನೇ ಸ್ಟೆಪ್ ಅಂತ ಉಪಾಸನೆ. ಸಾಮಾನ್ಯತಃ ನೀರಿನಲ್ಲಿ ಪರಮಾತ್ಮನಿದ್ದಾನೆ ಅಂತ ತಿಳಿದು ಆರಾಧಿಸೋದು ಒಂದು ಹಂತ ಆದರೆ, ನೀರಿನಲ್ಲಿರುವ ರಸದಲ್ಲಿ ಭಗವಂತ ಇದ್ದಾನೆ ಅಂತ ತಿಳಿದು ಉಪಾಸನೆ ಮಾಡೋದಿದೆಯಲ್ಲ, ಅದು ವಿಶೇಷ ಹಂತ. ಎಲ್ರಿಗೂ ಸಾಧ್ಯವಾಗಲ್ಲ ಕೂಡ್ಲೇನೆ, ಆದರೆ ಪ್ರಯತ್ನ ಪಡಬೇಕು. ಅಪಿಚ ಜ್ಞಾನಾರ್ಥಿನೋ ಹಿ ರಸಾದ್ಯ ಅಭಿಮಾನಿ ದೇಹೇಶು ಭಗವಾನ್ ಸರ್ವತ್ರ ತಿಷ್ಠತಿ. ನೆಕ್ಸ್ಟ್ ಸ್ಟೆಪ್, ನೀರಾಯಿತು, ನೀರಿನಲ್ಲಿರುವ ರಸ ಆಯಿತು, ರಸದ ಅಭಿಮಾನಿ ದೇವತೆ ತನಕ ಹೋಗ್ಬೇಕಂತ. ನೆಕ್ಸ್ಟ್ ಸ್ಟೆಪ್ ಮೂರನೇದು, ರಸಾದ್ಯ ಅಭಿಮಾನಿ ದೇವತೆಗಳಲ್ಲಿ ಆರಾಧನೆ ಆಗಬೇಕು. ಅದೇ ಸ್ಟೆಪ್ನಲ್ಲೇ ಮತ್ತೊಂದು ವಿಶೇಷ, ಅಭಿಮಾನಿ ದೇವತೆಗಳ ದೇಹದೊಳಗೂ ಭಗವಂತ ಇದ್ದಾನೆ ಅಂತ ಚಿಂತನೆ ಮಾಡಬೇಕು. ಆ ಸ್ಟೆಪ್ಪಿಗೆ ಹೋಗಬೇಕು. ಅಲ್ಲೂ ಭಗವಂತ ಇದ್ದಾನಪ್ಪ, ಅಲ್ಲಿ ದೇವರಿಲ್ಲ ಅಂತ ಭಾವಿಸಬೇಡ. ಅವಭಿಮಾನಿನಸ್ತು ತತ್ ಪಾರ್ಷದಾ ಇತ್ಯುಪಾಸತೆ. ಇನ್ನು ಅವರ ದೇಹ ಸರಿ, ರಸಾಭಿಮಾನಿ ದೇವತೆಗಳು, ಆ ದೇವತೆಗಳೆಲ್ಲ ಭಗವಂತನ ಪಾರ್ಷದರು ಅಂತ ಉಪಾಸನೆ ಮಾಡಬೇಕಂತ. ಇದು ಅಲ್ಟಿಮೇಟ್. ಇದು ಬಂದ್ಬಿಡ್ತು ಅಂತಂದರೆ ಏನೆಲ್ಲ ಉಪಭೋಗಿಸ್ತಾ ಇದ್ದರೂ ಭಗವಂತನ ಪೂಜೆ ಆಗ್ತಾ ಇರ್ತದಂತೆ. ಭಗವತ್ಪಾದರು ಒಂದು ಪ್ರಮಾಣವನ್ನು ಉದಾಹರಿಸ್ತಾರೆ. ಸರ್ವತ್ರ ವಿಷ್ಣೋರುತ್ಕರ್ಷ ಜ್ಞಾನಂ ಜ್ಞಾನವಿತೀರ್ಯತೆ ತದ್ವಿಶೇಷ ಪರಿಜ್ಞಾನಂ ವಿಜ್ಞಾನವಿತಿ ಗೀಯತೆ. ಎಲ್ಲೆಡೆ ಭಗವಂತನ ಸರ್ವೋತ್ತಮತೆ ಉತ್ಕರ್ಷವನ್ನು ತಿಳಿದುಕೊಳ್ತಾ ಇರ್ತೇವೆ, ಅದನ್ನು ಜ್ಞಾನ ಅಂತ ಕರಿಬೇಕಂತ. ತದ್ವಿಶೇಷ ಪರಿಜ್ಞಾನ, ಈಗ ತಾನೇ ಹೇಳಿದ್ನಲ್ಲ, ನೀರು, ನೀರಿನಲ್ಲಿರುವ ರಸ, ರಸದಲ್ಲಿರುವ ಅಭಿಮಾನಿ ದೇವತೆಯ ದೇಹ, ಆ ದೇಹದೊಳಗಿರುವ ಅಭಿಮಾನಿ ಅವನು ಭಗವಂತನ ಪಾರ್ಷದ, ಅವನು ಭಗವದ್ ಅಧೀನವಾಗಿದ್ದಾನೆ ಅಂತ. ಹೀಗೆ ಅವುಗಳನ್ನು ವಿಶಿಷ್ಯ ತಿಳಿದುಕೊಂಡು ಬಿಟ್ರೆ ಅದನ್ನೇ ವಿಜ್ಞಾನ ಅಂತ ಕರೀತಾರೆ. ದಾಸರಾಯರೆಲ್ಲ ಅದನ್ನು ಮಾಡಿದರು. ವಿಜಯದಾಸರು, ಜಗನ್ನಾಥದಾಸರು, ಪುರಂದರದಾಸರು ಅವರೆಲ್ಲ ಏನೇ ಭಗವಂತ ಕೊಟ್ಟ ಉಪಭೋಗ ಸಾಮಗ್ರಿಗಳನ್ನು, ಅದರೊಳಗಿರುವಂಥ ಅನಾಗಂತುಕ ಧರ್ಮ, ಅದರ ಅಭಿಮಾನಿ ದೇವತೆ ದೇಹ, ಅವನೊಟ್ಟಿಗೆ ನೇರವಾಗಿ ಸಂಪರ್ಕ ಮಾಡ್ತಾ ಇದ್ರು. ಹೀಗಾಗಿ ಒಳಗೆ ಹೋಗೋದ್ರು ಹೋಗ್ತಿದ್ರು, ಹೊರಗೆ ಬಾ ಅಂದ್ರೆ ಬರ್ತಿದ್ರು ಅವರು. ಹೀಗೆ ಅವರ ವಿವರಣೆ ಇರ್ತಿತ್ತು. ಇದು ಸ್ಮೃತ್ಯ ಸಾಮಾನ್ಯತೋ ವಿಷ್ಣುರುತ್ಕರ್ಷ ಜ್ಞಾನಂ ಜ್ಞಾನಪದೇನ ವಿವಕ್ಷಿತ. ಇಲ್ಲಿ ತನಕ ಇಷ್ಟು ಈ ಶ್ಲೋಕವನ್ನು ಅನುಸಂಧಾನ ಮಾಡಿದ್ದನ್ನು ನೋಡಿದ್ವಿ. ವಿಶೇಷ ಜ್ಞಾನವೂ ಬೇಕು, ಸಾಮಾನ್ಯ ಜ್ಞಾನವೂ ಬೇಕು ಅಂತ ತಿಳಿದುಕೊಳ್ಬೇಕು. ಹಾಗೆ ಇವತ್ತು ಮಹಾನುಭಾವರಾದ ಸತ್ಯಬೋಧ ತೀರ್ಥರ ಆರಾಧನೆ, ಶ್ರೀ ಸತ್ಯಬೋಧೋ ನಿಜ ಕಾಮಧೇನು ಮಾಯಾತಮಃ ಖಂಡನ ಚಂಡಭಾನು ದುರಂತ ಪಾಪ ಪ್ರದಹೇ ಕೃಷಾನು ದೇಯಾನ್ಮಮೇಷ್ಟಂ ಗುರುರಾಜ ಸೋನು. ಜಗನ್ನಾಥದಾಸರು ಸತ್ಯಬೋಧ ತೀರ್ಥರನ್ನು ಮಾಡಿದ ಸ್ತೋತ್ರ ಅವರನ್ನು ಕುರಿತು. ನಿಜ ಕಾಮಧೇನು, ತಮ್ಮ ಬಳಿಗೆ ಬಂದು ಯಾರೇ ಅವರನ್ನು ಆಶ್ರಯಿಸಿದ್ದಾರೆ ಅಂತಾದರೆ ಅವರಿಗೆ ಕಾಮಧೇನುವಿನಂತೆ ವರಗಳನ್ನು ಸುರಿಸ್ತಾರೆ.
ಅಂಥ ತಪಸ್ವಿಗಳವರು. ಎಲ್ರಿಗೂ ಬರುವ ಶಕ್ತಿ ಅಲ್ಲ ಅದು. ನಿಜ ಕಾಮಧೇನು ಅಂತಾರೆ. ಮಾಯಾತಮ ಖಂಡನ ಚಂಡಭಾನು. ಎಲ್ಲರ ಅಜ್ಞಾನವನ್ನು ತುಂಡರಿಸೋದರಲ್ಲಿ ಸೂರ್ಯನಂತೆ ಚಂಡಭಾನು. ಖಂಡನ ಚಂಡಭಾನು. ಕತ್ತಲೆ ಕಳೆದು ಒಳ್ಳೆ ಜ್ಞಾನ ಕೊಡೋದರಲ್ಲಿ ಸೂರ್ಯನಂತಿದ್ದಾರಂತೆ. ದುರಂತ ಪಾಪ ಪ್ರದಹೆ ಕೃಷಾನು. ಕಾಮಧೇನು, ಚಂಡಭಾನು, ಕೃಷಾನು. ಸಂಸ್ಕೃತದಲ್ಲಿ ಕೃಷಾನು ಅಂದರೆ ಅಗ್ನಿ ಅಂತ ಅರ್ಥ. ನಾವು ಮಾಡುವ ಪಾಪಗಳು ಅಷ್ಟಿಷ್ಟಲ್ಲ. ಸತ್ಯಬೋಧರಾಯರಿದ್ದಾಗ ಸವಣೂರಿನ ಪ್ರಾಂತ ನಮ್ಮ ಹುಬ್ಬಳ್ಳಿಗೆ ಬಹಳ ಹತ್ರ. ಅವರ ಮುಂದೆ ಹೋಗಲಿಕ್ಕೆ ಹೆದರ್ತಿದ್ರು, ಹಿಂದೆಯಿಂದ ಮಾತನಾಡ್ತಿದ್ರು. ಕಾರಣ ಏನು ಅಂದರೆ ಅವರ ತಪಶಕ್ತಿ, ಅವರ ಕಣ್ಣು ಎಂಥದ್ದು, ವ್ಯಕ್ತಿಯ 7 ಜನ್ಮಗಳು ಕಣ್ಣಿಗೆ ಬೀಳ್ತಿತ್ತಂತೆ. ಇಷ್ಟು ಜನ ಇಂತಿಂಥ ಜನ್ಮದಲ್ಲಿ ಇಂತಿಂಥ ಪಾಪ ಮಾಡಿದ್ದಾನೆ ಅಂತ. ಅದಕ್ಕೆ ಅವ್ರ ಮುಂದೆ ಹೋಗಿ ಮಾತಾಡ್ತಿರ್ಲಿಲ್ಲಂತೆ. ಅವ್ರ ಕಾಲದಲ್ಲಿ ಸ್ವಲ್ಪ ಈ ನವಾಬರ ಎಲ್ಲ ಪರಿಸ್ಥಿತಿ ಜಾಸ್ತಿ ಇತ್ತು. ಅವರೆಲ್ಲರೂ ಕೂಡ ಯಾರನ್ನ ತಮ್ಮ ಕೈ ಕೆಳಗಡೆ ಆಪ್ತರನ್ನು ಮಾಡ್ಕೊಂಡಿದ್ರೋ ಇವರಿಗೆ ಅವರು ಶಿಷ್ಯರಾಗಿರ್ತಿದ್ರು. ಸತ್ಯಬೋಧರಾಯರಿಗೆ ಇವರಾದರೂ ಕಾರಣಕ್ಕೆ ಇವ್ರ ಹತ್ರ ಮಾತಾಡಿಸ್ಲಿಕ್ಕೆ ಅಂತ ಬರೋದಾದರೆ ಎದುರುಗಡೆಗಿಲ್ಲ, ಹಿಂದೆ ನಿಂತ್ಕೊಳ್ತಿದ್ರು. ಕಾರಣ ಏನು ಅಂದರೆ ಎದುರುಗಡೆಗೆ ಬಂದರೆ ಪಾಪ ಕಣ್ಣಿಗೆ ಬೀಳ್ತದೆ. ಸ್ಕ್ಯಾನ್ ಮಷೀನ್ ಇದ್ದಂಗೆ ಅಂತಹ ವ್ಯಕ್ತಿತ್ವ. ಇದು ಎಲ್ರಿಗೂ ಬರೋದಲ್ಲ. ಅಷ್ಟಮಹಾಮಂತ್ರಗಳನ್ನು ಸಿದ್ಧಿ ಮಾಡಿಕೊಂಡಿದ್ರು. ಹಾಗಾಗಿ ಪ್ರತಿಯೊಬ್ಬರ ಪಾಪಗಳನ್ನು ಸುಟ್ಟು ಭಸ್ಮ ಮಾಡ್ತಿದ್ರಂತೆ. ಆಶ್ರಯಿಸಬೇಕಷ್ಟೇ ಅವರು. ಎಂಥೆಂಥ ಪಾಪಗಳನ್ನು ಕಳೆದ ಕಥೆಗಳನ್ನು ಕೇಳ್ತೇವೆ ನಾವು ಅವ್ರ ಕಾಲದಲ್ಲಿ. ಅದಕ್ಕೆ ಮಾಯಾತಮ ಖಂಡನ ಚಂಡಭಾನು ದುರಂತ ಪಾಪ ಪ್ರದಹೆ ಕೃಷಾನು. ಇನ್ಯಾರಿಂದಲೂ ಬಿಡಿಸ್ಕೊಳ್ಳಿಕ್ಕಾಗದ ಪಾಪ ಮಾಡಿ ಬಂದರು. ಇವರು ಎದುರುಗಡೆಗೆ ಬಂದುಬಿಟ್ರೆ ಆ ಪಾಪ ಹತ್ತಿ ರಾಶಿಯನ್ನು ಸುಟ್ಟಂತೆ ಸುಟ್ಟು ಬಿಡ್ತಿದ್ರಂತೆ. ಅದಕ್ಕೆ ದೇಯಾನ್ಮಮೇಷ್ಟಂ ಗುರುರಾಜ ಸೋನುಹು ಅಂತ. ಘನ ವ್ಯಕ್ತಿತ್ವ ಮಹಾನುಭಾವತ್ತು. ಅವರಿಗೆ ಆ ಸಂದರ್ಭದೊಳಗೆ ಗೊತ್ತಾಗದೆ ಊಟ ಮಾಡಿದ್ದಲ್ಲ ಅಂತಾರೆ, ಗೊತ್ತಾಗಿ ಸೇವನೆ ಮಾಡಿದ್ರಂತೆ. ನೋಡಿ, ಅವ್ರ ಕಥೆಯಲ್ಲಿ ಅಡಿಗೆ ಅವನು ವಿಷ ಹಾಕಿದ್ದಾನೆ ಅನ್ನೋದನ್ನು ಅವನೇ ಗದಗದ ನಡಿಗೆ ಹೇಳಿದ್ದಂತೆ. ಹಾಗಾದರೆ ಅದನ್ನು ಪರಿತ್ಯಜಿಸ್ಬೋದಾಗಿತ್ತು. ಮೊದಲೇ ಹೇಳಿದ್ದಾನೆ, ನೈವೇದ್ಯ ಆಗಿಬಿಟ್ಟಿದೆ ಅಲ್ಲ, ದಿನಾ ದೇವರ ನೈವೇದ್ಯ ಸೇವನೆ ಮಾಡಬೇಕು ಅಂತ ಶಾಸ್ತ್ರ ಇದೆ. ವಿಷ ಹಾಕಿದ್ದನ್ನೇ ನೈವೇದ್ಯನೂ ಮಾಡಿ ಆಗಿದೆ. ನೈವೇದ್ಯ ಮಾಡಿದ್ದನ್ನು ಈಗ ವಿಷ ಹಾಕಿದ್ದೇನೆ ಅಂತ ಈತ ಇವರಿಗೆ ಬಡಿಸುವಾಗ ನಡಿಗೆ ಹೇಳ್ತಿದ್ದಾನೆ. ವಿಷ ಹಾಕಿದಾನೆ ಅನ್ನೋ ಕಾರಣಕ್ಕೆ ದೇವರಿಗಾದ ನೈವೇದ್ಯ ಬಿಡಬೇಕಾ? ದೇವರಿಗೆ ನೈವೇದ್ಯ ಮಾಡಿದ್ದೇನೆ ಅಂತಂದ ಮೇಲೆ ದೇವರೇ ಸ್ವೀಕಾರ ಮಾಡಿರ್ತಾನೆ ನಮ್ಮ ಭಕ್ತಿಗೆ ಅನುಗುಣವಾಗಿ ಅಂದಮೇಲೆ ನಾವು ಅದನ್ನು ಸೇವನೆ ಮಾಡಬೇಕಾ ಅಂತ. ಮಾಡದೆ ಹೋದರೆ ದೇವರ ನೈವೇದ್ಯ ಸೇವಿಸಲಿಲ್ಲಲ್ಲ ಅನ್ನೋ ಅಪರಾಧ. ಮಾಡಿದರೆ ವಿಷ ಇದೆ, ಪ್ರಾಣ ಹೋಗ್ತದೆ ಅನ್ನೋ ಸಮಸ್ಯೆ. ಅದನ್ನು ಹೇಳಿಬಿಟ್ಟಿದ್ದಾನೆ. ಆಗ ಅವ್ರು ಹೇಳಿದ್ರಂತೆ, ನೋಡೋಣ ವಿಷದಲ್ಲಿರುವ ಮಾರಕ ಶಕ್ತಿ ಹೆಚ್ಚೋ ನನ್ನೊಳಗೆ ನಾನು ದಿನ ಆರಾಧಿಸುವ ಭಗವಂತನ ಶಕ್ತಿ ಹೆಚ್ಚು ಅಂತ. ಅದು ಅವನ ಸಂಕಲ್ಪ. ಸೇವನೆ ಮಾಡ್ತೇನೆ ಅಂತ ಪೂರ್ಣ ಆಹಾರ ಸೇವನೆ ಮಾಡಿಬಿಟ್ಟು ವಿಷ ಒಳಗೆ ಹೋಯ್ತು. ಆದರೆ ವಿಷ ಇವರನ್ನು ಏನೂ ಮಾಡಲಿಲ್ಲ. ಯಾಕೆ? ವಿಷದೊಳಗೆ ಈಗ ತಾನೇ ಹೇಳಿದಂಥ ಅಂಶಗಳಿವೆಲ್ಲ. ರಸೋಹಮಪ್ಸು ಕೌಂತೇಯ ಪ್ರಭಾಸ್ಮಿ ಶಶಿ ಸೂರ್ಯಯೋಹೋ. ಅಂದರೆ ಆ ಪದಾರ್ಥಗಳ ಒಳಗಿರುವ ಆಗಂತುಕ ಅನಾಗಂತುಕ ಧರ್ಮಗಳ ಬಗ್ಗೆ ಎಚ್ಚರ ಇರಬೇಕಂತ. ಆ ಅನಾಗಂತುಕ ಧರ್ಮಗಳ ಹಿಂದೆ ಭಗವಂತ ಇದ್ದಾನೆ, ಅದರ ಅಭಿಮಾನಿ ಒಬ್ಬನಿದ್ದಾನೆ, ಅದರ ಹಿಂದೆ ದೇವರಿದ್ದಾನೆ ಅಂತ ಉಪಾಸನೆ ಮಾಡೋರಿಗೆ ಎಲ್ಲ ವ್ಯವಸ್ಥೆ ಸರಿಯಾಗೇ ಇರ್ತದೆ. ಭೀಮಸೇನ್ ದೇವರಿಗೆ ಅಶ್ವತ್ಥಾಮ ನಾರಾಯಣಾಸ್ತ್ರ ಬಿಟ್ಟ. ನಾರಾಯಣಾಸ್ತ್ರಕ್ಕೆ ಪ್ರತಿಯಾದ ಅಸ್ತ್ರ ಇಲ್ಲ. ತಲೆ ಬಾಗಿದ್ರೆ, ಶರಣು ಹೋದರೆ ಅದು ಅವರನ್ನು ಏನೂ ಮಾಡಲಾರ್ದು. ಶತ್ರು ಪಕ್ಷದಲ್ಲಿದ್ದ ಅಶ್ವತ್ಥಾಮ ಅಸ್ತ್ರ ಬಿಟ್ಟಿದ್ದಾನೆ, ನಾರಾಯಣಾಸ್ತ್ರ. ಭೀಮ ತಲೆ ಬಾಗಬೇಕಾ ಬೇಡವಾ?
ಅರ್ಜುನ ನಿನಗೆ ಆ ಪ್ರತಿ ಅಸ್ತ್ರ ಅದಕ್ಕಿಲ್ಲ, ನೀನು ತಲೆ ಬಾಗಿಬಿಡು ಅಂದ. ಕೃಷ್ಣ ಹೇಳಿದ ಮೇಲೆ ತಲೆ ಬಾಗ್ತೀನಿ ಅಂತ ಬಾಗಿಬಿಟ್ಟು. ಧರ್ಮರಾಜ ತಲೆ ಅವನು ಮೊದಲೇ ನಮ್ಮಲ್ಲಿ ತಲೆ ಬಾಗಿಬಿಟ್ಟಿದ್ದ. ಅಯ್ಯೋ ಬೇಡವೇ ಬೇಡ, ನಾರಾಯಣ ಅಸ್ತ್ರ, ಯಾಕೆ ನಾರಾಯಣ ದೇವರಿಗೆ ವಿರೋಧ? ಭೀಮ ಅರೆ ಶತ್ರು ಬಿಟ್ಟಿದ್ದಾನೆ, ಅಸ್ತ್ರ ನಾರಾಯಣ ಅಸ್ತ್ರ, ಆದರೆ ಬಿಟ್ಟವನು ಶತ್ರು. ಬಿಟ್ಟವನು ಶತ್ರು ಆದ ಕಾರಣ ತಲೆ ಬಾಗಿದ್ರೆ ಬಿಟ್ಟವನಿಗೆ ತಲೆ ಬಾಗಿದಂಗೆ ಅಂತ. ನಾರಾಯಣನಿಗೆ ನಮಸ್ಕಾರ ಮಾಡೇ ಮಾಡ್ತೀನಿ, ಯಾರಿಲ್ಲ ಅಂತಂದರು. ಆದರೆ ಶತ್ರು ಬಿಟ್ಟಿದ್ದಾನೆ. ಕ್ಷಾತ್ರ ಧರ್ಮದ ಉತ್ತಮ ಮಟ್ಟ, ಮಧ್ಯಮ ಮಟ್ಟ ಮತ್ತು ಅಧಮ ಮಟ್ಟ. ಉತ್ತಮ ಮಟ್ಟ ಶುದ್ಧೇ ಭಾಗವತೆ ಧರ್ಮೇ ನಿರತೋಯ ದುರ್ಗೋದರ. ಭೀಮ ಹೇಳ್ತಾನೆ, ಆ ಅಸ್ತ್ರದೊಳಗೆ ನಾರಾಯಣ ಇದ್ದಾನೆ, ಅದೇ ನಾರಾಯಣ ನನ್ನೊಳಗೂ ಇದ್ದಾನೆ. ತಲೆ ಬಾಗೋ ಪ್ರಶ್ನೆನೇ ಇಲ್ಲ ಅಂತ. ತಲೆ ಬಾಗೋ ಪ್ರಶ್ನೆ ಇಲ್ಲ, ಅದರೊಳಗೆ ನಾರಾಯಣ ಇದ್ದಾನೆ, ನನ್ನೊಳಗೂ ಅವನೇ ಇದ್ದಾನೆ, ಅದು ಅವನಿಗೆ ಬಿಟ್ಟದ್ದು ನನಗಲ್ಲ ಅಂದ. ತಲೆ ಬಾಗೋ ಪ್ರಶ್ನೆ ಇಲ್ಲ. ಅನಿವಾರ್ಯವಾಗಿ ಅಸ್ತ್ರ ಏನಾಗಬೇಕಾಯ್ತು? ಧಗಧಗಿಸ್ತಾ ಬಂದ ಅಸ್ತ್ರ ಒಳಗಿರುವ ಇವನ ಈ ಉಪಾಸನೆಗೆ ಅರ್ಥ ಸ್ವಯಂ ಭಗವಂತನೇ ಮಾಲೆಯಾಗಿ ಕೊರಳಿಗೆ ಬೀಳಬೇಕಾಯ್ತಂತೆ. ಇಡೀ ಇತಿಹಾಸದ ಪುಟಗಳಲ್ಲಿ ಈ ಥರದ್ದು ಘಟನೆ ನಡೀಲಿಲ್ಲ. ಇದನ್ನು ಯಾಕೆ ಹೇಳಿದ್ದು? ಎದುರುಗಡೆಗಿರುವ ವಸ್ತು ಇರ್ಬೋದು, ವ್ಯಕ್ತಿಗಳಿರ್ಬೋದು, ಅವರೊಳಗಿರುವ ಅನಾಗಂತುಕ ಒಂದು ಧರ್ಮ ಸ್ವಭಾವಗಳು, ಅದು ನನ್ನೊಳಗಿರೋ ಭಗವಂತನಿಂದಲೇ ನಿಯಂತ್ರಿತ ಅಂತ ಯಾರು ಉಪಾಸನೆ ಮಾಡ್ತಿರ್ತಾರಲ್ಲ, ಅವರು ಯಾವತ್ತಿದ್ರೂ ಜಯಿಸ್ತಾರೆ. ಇದೇ ತತ್ವ, ಅತ್ಯಂತ ರಹಸ್ಯವಾದ ತತ್ವ. ಹಾಗಾಗಿ ವಿಷದ ಅನ್ನ ಆದರೆ ಏನು, ವಿಷ ಹಾಕಿದ ಅನ್ನ ಆದರೆ ಏನು, ವಿಷದೊಳಗೂ ಏನೋ ಒಂದು ಅನಾಗಂತುಕ ಧರ್ಮ ಇರಬೇಕು. ಆ ಧರ್ಮದ ಹಿಂದೆ ಅದನ್ನು ನಿಯಂತ್ರಿಸೋನು ಒಬ್ಬನಿರಲೇಬೇಕು. ಜಡವಾದ ವಿಷಕ್ಕೆ ಕೊಲ್ಲುವ ಶಕ್ತಿ ಇಲ್ಲ, ಜಡವಾದ ಕರ್ಮಕ್ಕೆ ನಮ್ಮನ್ನೇನು ಮಾಡೋ ಶಕ್ತಿ ಇಲ್ಲ ಅಂತ ಸುಧಾದಲ್ಲಿ ಟೀಕಾಕೃತ್ಪಾದರು ಹೇಳ್ತಾರೆ. ಅರೆ ಜಡವಾದ ಕರ್ಮವನ್ನು ಎಷ್ಟು ಸಲ ನನಗಿದೇ ಪ್ರತಿಬಂಧಕ ಅಂತ ಗೋಳಾಡ್ತೀಯ ಅಂತ ಕೇಳ್ತಾರೆ ಅವರು. ಅದರ ಹಿಂದಿರುವ ಭಗವಂತನೇ ಮಾಡಬೇಕು. ಜಡಾನಿಚಕ ಅಚೇತನಾನಿ ಕರ್ಮಾಣಿ ಚೇತನಂ ನ ಪ್ರತಿಬದ್ಧಾತು ಶಕ್ನುವಂತಿ ಅಂತಂದ್ಬಿಟ್ರು. ಕರ್ಮಗಳೆಲ್ಲ ಅಚೇತನ. ತುಂಬ ಜನ ದಾರ್ಶನಿಕರು ಹಾಗೆ ತಿಳ್ಕೊಂಡ್ರು. ಮಾತಿಗೆ ಅಂತಿರ್ತಾರೆ, ಏನು ಮಾಡೋದ್ರಿ ನಮ್ಮ ಕರ್ಮ ಭಾಳ ಆಗಿದೆ ಅಂದರೆ ವಿವೇಕ ಬೆಳೆದಿಲ್ಲ ಅಂತ ಅರ್ಥ. ಅವನಿಗೆ ಒಳಗೆ ಹೋಗಿಲ್ಲ, ತತ್ವ ಶಾಸ್ತ್ರ ವಿಷಯಗಳು ರಸಾಯನ ಆಗಿಲ್ಲ ಅಂತ ಅರ್ಥ. ಜಡವಾದ ಕರ್ಮ ಏನು ಮಾಡ್ತದ? ಅಚೇತನ ಕರ್ಮದೊಳಗೆ ಒಂದು ಅನಾಗಂತುಕ ಪ್ರತಿಬಂಧಕ ಶಕ್ತಿ ಇಟ್ಟವನು ಅವನನ್ನೇ ಶರಣು ಹೋದರೆ ಇದೇನು ಮಾಡ್ಲಿಕ್ಕೆ ಸಾಧ್ಯ? ಇದೇ ಕಠಿಣ. ಈ ತಿಳುವಳಿಕೆ ಬರೋದೇ ಇಲ್ಲ. ಶಾಸ್ತ್ರಾಧ್ಯಯನದಿಂದ ಬರಬೇಕಾದ ತಿಳುವಳಿಕೆ ಇದು. ಅದನ್ನು ಮನದಟ್ಟು ಮಾಡಿಕೊಂಡದ್ರಿಂದಲೇ ಸತ್ಯಬೋಧರಾಯರಿಗೆ ಅಷ್ಟು ಅವರ ಕಾಲದೊಳಗೆ ಎಲ್ಲಿ ಹೋದ್ರಲ್ಲಿ ಊರೂರುಗಳಲ್ಲಿ ಬೇರೆಯವ್ರದ್ದೇ ಹಾವಳಿ. ಅವರು ಮುಟ್ಟುಗೋಲು ಹಾಕಬೇಕು ಅಂತ ಬರ್ತಿದ್ರು, ಇವರು ಮುಟ್ಟುಗೋಲು ಹಾಕ್ತೀನಿ ಅಂತ ಬರ್ತಿದ್ರು. ನಾನು ಜಪ್ತಿ ಮಾಡ್ತೀನಿ, ನಾನು ಜಪ್ತಿ ಮಾಡ್ತೀನಿ. ನಿಮ್ಮ ಬಂಗಾರ ಕೊಡ್ರಿ. ಕೊದಿಗೆ ಎಲ್ಲಿಗೆ ಬಂತು ಇವರ ತಪಶಕ್ತಿ ಅಂದರೆ, ನಿಮ್ಮ ಮಠದ ಕೆಳಗಡೆನೆ ನಮ್ಮ ಸಂಪತ್ತು ಇಡ್ತೇವೆ ಅಂತ ಅನ್ನೋಷ್ಟ್ರ ಮಟ್ಟಿಗೆ ಬಂದ್ಬಿಡ್ತಂತೆ. ನಮ್ಮದೇನು ಸಂಪತ್ತಿದೆ ಬೇರೆ ಕಡೆಯಿಂದ ನಾವೆಲ್ಲ ತಂದದ್ದು, ಅದನ್ನು ನಿಮ್ಮ ಮಠದ ಕೆಳಗಡೆನೆ ಇಟ್ಟುಬಿಡ್ತೇವೆ ಅಂದರೆ ಆ ಸಂಪತ್ತಿನ ಒಳಗೆ ಅಷ್ಟು ಅಭಿಮಾನ ಇಟ್ಟುಕೊಂಡ ರಾಜರು ಇವರಿಗೆ ಮೊರೆ ಹೋಗಬೇಕಾದ್ರೆ ಆ ಶಕ್ತಿ ಹೆಂಗಿರಬೇಡ, ಆ ತಂತ್ರ ಹೆಂಗಿರಬೇಡ. ಇದಕ್ಕೆ ತಲೆ ಬಾಗಬೇಕಷ್ಟೆ. ಇದಕ್ಕೆ ತಲೆ ವ್ಯಕ್ತಿಯಾಗಿ ಹುಟ್ಟುತ್ತಾನೆ, ಆಮೇಲೆ ಶಕ್ತಿಯಾಗಿ ಬೆಳಿತಾನಲ್ಲ, ಅವಾಗ ಎಲ್ಲರೂ ಅವನಿಗೆ ತಲೆ ಬಾಗಬೇಕಾಗ್ತದೆ. ಆ ಶಕ್ತಿ ಬೇರೆ ಏನಲ್ಲ, ಅಧ್ಯಾತ್ಮದ ಶಕ್ತಿ. ಅಲ್ಲಿ 2 ಥರದ ಶಕ್ತಿ, ತಾಮಸ ಶಕ್ತಿ, ಸಾತ್ವಿಕ ಶಕ್ತಿ. ಸತ್ಯಬೋಧರಾಯರದು ಸಾತ್ವಿಕ ಶಕ್ತಿ. ಆ ಸಾತ್ವಿಕ ಶಕ್ತಿ ಅಂದರೆ ಈ ಥರ ಶಕ್ತಿ. ಒಳಗೊಬ್ಬ ಸೂರ್ಯ ಇದ್ದಾನೆ, ಹೊರಗೊಬ್ಬ ಇದ್ದಾನೆ. ನಿರಂತರ ಅವರದೇ ಆದಂಥ ತಪಸ್ಸು, ಆನ್ಹಿಕ ಜಪ ತಪ ಎಲ್ಲ ಆಗ್ತಾ ಇತ್ತಂತೆ. ಒಳಗಿನಿಂದ ಚೆನ್ನಾಗಿ ಭಗವಂತನನ್ನು ಆರಾಧಿಸ್ತಾ ಇದ್ದದ್ದಕ್ಕೆ ಅಸ್ತ ಆದರೂ ಸೂರ್ಯನನ್ನು ತೋರಿಸೋ ಶಕ್ತಿ ಬರ್ತದಂತ ಅವರಿಗೆ. ಸೂರ್ಯ ಇದ್ದಾಗಲೇ ಸೂರ್ಯನ ತೋರಿಸ್ಲಿಕ್ಕಾಗಲ್ಲ ನಮಗೆ, ಆದರೆ ಅವರಿಗೆ ಹಾಗಲ್ಲ. ಅಸ್ತನಾಗಿದ್ದಾನೆ ಅಂತ ಎಲ್ಲರೂ ಹಠ ಮಾಡಿದರೂ ಕೂಡ ಇಲ್ಲ, ಸೂರ್ಯ ನಿಮ್ಮ ಕಣ್ಣಿಗೆ ಕಾಣಿಸ್ತಾನೆ ಅಂತ ತೋರಿಸ್ತಿದ್ರಂತ. ಅಂದ್ರೆ ಅವರ ಶಕ್ತಿ ಹೇಗಿರಬೇಡ. ಇದೆಲ್ಲ ಅಂತರಂಗದಲ್ಲಿ ಅವ್ರು ಮಾಡ್ತಿದ್ದ ಉಪಾಸನೆಯ ಬಲ ಅಂತನ್ಲಿಕ್ಕೆ ಈ ಮಹಿಮೆಗಳೇ ನಮಗೆ ನಿದರ್ಶನ ಅಂತ ನಾವು ಭಾವಿಸಬೇಕು. ಅಂತಹ ಮಹಾನುಭಾವರಾದ
ಶ್ರೀ ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರ ಆರಾಧನೆಯ ಪರ್ವಕಾಲದಲ್ಲಿ ಅವರನ್ನು ಸ್ಮರಣೆ ಮಾಡಿದ್ದೇನೆ. ಅವರ ಅನುಗ್ರಹ ನಿಮ್ಮೆಲ್ಲರ ಮೇಲೆ ಆಗಲಿ ಅಂತ ಹೇಳಿ ಉಪನ್ಯಾಸ ಮುಕ್ತಾಯ ಮಾಡ್ತೇನೆ. ಮತ್ತೆ ನಾಳೆ ಮುಂದುವರಿಸೋಣ.